ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायशो भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। व्योमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देश तारिणे। जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौरभक्तवृंद। हरे कृष्ण 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 हरे हरे। हरे राम 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 हरे हरे। कृष्ण। ಹ್ಮ್. ಸೊ ನಾರದರು ತಮ್ಮ ಪರಿಪೂರ್ಣತೆ ಹಂತವನ್ನ ಇಲ್ಲಿ ವರ್ಣನೆ ಮಾಡಿದ್ರು. ಆ ಭಗವಂತನ ಕುರಿತಾದ ಜ್ಞಾನವನ್ನು ಪಡ್ಕೊಂಡ್ರು, ಆಮೇಲೆ ಅಷ್ಟಸಿದ್ಧಿ, ಆಮೇಲೆ ಪ್ರೇಮಮಯ ಸೇವೆ. ಇದು ನಮ್ಮ ಜೀವನದ ಗುರಿ. ಭಗವಂತನಿಗೆ ಪ್ರೇಮಮಯ ಸೇವೆ ಮಾಡುವಂತ ಹಂತ, ಅದಕ್ಕೆ ಕೃಷ್ಣ ಪ್ರೇಮ ಅಂತ ಕರೀತಾರೆ. ಆ ಅದೇ ನಮ್ಮ ಜೀವನದ ಗುರಿ. ಆ ಗುರಿಯನ್ನ ನಾರದರು ತಮ್ಮ ಭಕ್ತಿ ಸೇವೆಯ ಸಾಧನೆಯಿಂದ ಪಡ್ಕೊಂಡ್ಬಿಟ್ರು. ಇವಾಗ ಮುಂದೆ ಸ್ಕಂದ 1 ಅಧ್ಯಾಯ 5 ಶ್ಲೋಕ 40. ತ್ವಮಪ್ಯಭದ್ರಶ್ರುತ ವಿಶ್ರುತಂ ವಿಭೋಃ ಸಮಾಪ್ಯತೆ ಯೇನ ವಿದಾಂ ಬುಭೂತ್ಸಿತಂ ಪ್ರಾಖ್ಯಾಹಿ ದುಃಖೈರ್ಮುಹುರ್ ಅರ್ಧಿತಾತ್ಮನಾಂ ಸಂಕ್ಲೇಶ ನಿರ್ವಾಣ ಮುಷಂತಿ ನಾನ್ಯಥಾ. ಹಾಗಾಗಿ ದಯವಿಟ್ಟು ಪರಮ ಪ್ರಭುವಿನ ಚಟುವಟಿಕೆಗಳನ್ನ ವರ್ಣಿಸಿ. ಅದನ್ನ ನೀವು ವೇದಗಳಿಂದ ನೀವು ಅಧ್ಯಯನ ಮಾಡಿದ್ದೀರಾ, ಕಲ್ತ್ಕೊಂಡಿದ್ದೀರಾ. ಆ ವರ್ಣನೆಯಿಂದ, ಆ ವರ್ಣನೆ ಮಹಾಪಂಡಿತರ ಒಂದು ಹಾತೊರೆಯುವಿಕೆಯನ್ನು ಕೂಡ ಅದು ತೃಪ್ತಗೊಳಿಸುತ್ತೆ. ಮತ್ತೆ ಅದೇ ಸಮಯದಲ್ಲಿ ಭೌತಿಕ ಕಷ್ಟ ಕ್ಲೇಶಗಳಿಂದ ಯಾವಾಗಲೂ ಕಷ್ಟಕ್ಕೀಡಾಗಿರುವಂತಹ ಸಾಮಾನ್ಯ ಜನರ ಕಷ್ಟ ಕ್ಲೇಶಗಳನ್ನು ಅದು ನಿವಾರಿಸುತ್ತೆ. ನಿಜವಾಗಿಯೂ ದುಃಖದಿಂದ ಹೊರಗಡೆ ಬರಕ್ಕೆ ಬೇರೆ ಮಾರ್ಗ ಇಲ್ಲ ಅಂತ ಶ್ಲೋಕದ ಅನುವಾದ. ಸೊ ಇಲ್ಲಿ ಈ ಭಗವಂತನ ದಿವ್ಯ ಚಟುವಟಿಕೆಗಳ ಶ್ರವಣ ಏನು ಫಲ ಕೊಡುತ್ತೆ? 2. ಒಂದು, ಪಂಡಿತರಿಗೆ ಏನು ಕೊಡ್ತಾರೆ, ಏನೇನು ಸಿಗುತ್ತೆ? ಪಂಡಿತರು ಸಾಮಾನ್ಯವಾಗಿ ಜ್ಞಾನದ ಹಿಂದೆ ಓಡ್ತಾ ಇರ್ತಾರೆ. ಅಂಥವ್ರಿಗೆ ಆ ಜ್ಞಾನದ ಹಿಂದೆ ಓಡೋದ್ರ ಬದಲು ಒಂದು ತೃಪ್ತಿಯನ್ನ ಅನುಭವಿಸ್ತಾರೆ ಈ ಜ್ಞಾನವನ್ನ ಸ್ವೀಕಾರ ಮಾಡೋದ್ರಿಂದ. ಅದು ಪಂಡಿತರಿಗೆ. ನಾವು ಪಂಡಿತರಲ್ಲ, ನಾವು ಸಾಮಾನ್ಯ ಜನರು. ಸೊ ಇದು ಬಹಳ ಮುಖ್ಯ. ಸಾಮಾನ್ಯ ಜನರು ಅಂದ್ರೆ ಯಾವಾಗಲೂ ಕಷ್ಟ ಕಾರ್ಪಣ್ಯಗಳಿಂದ ಬಳಲ್ತಾ ಇರೋದು. ಅಂತವರ ಕಷ್ಟಗಳನ್ನ ಇದು ನಿವಾರಿಸುತ್ತೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿಜವಾಗಿಯೂ ಕಷ್ಟಗಳಿಂದ ಹೊರಗಡೆ ಬರಕ್ಕೆ ಬೇರೆ ಮಾರ್ಗ ಇಲ್ಲ, ದುಃಖದಿಂದ ಹೊರಗಡೆ ಬರಕ್ಕೆ ಬೇರೆ ಮಾರ್ಗ ಇಲ್ಲ. ಕ್ಲೇಶಗಳಿಂದ, ದುಃಖಗಳಿಂದ ಹೊರಗಡೆ ಬರಕ್ಕೆ ಬೇರೆ ಮಾರ್ಗ ಇಲ್ಲ. ಏನು ಮಾರ್ಗ? ಭಗವಂತನ ಲೀಲೆಗಳ, ಭಗವಂತನ ಕುರಿತಾದ ಶ್ರವಣ. ಇವಾಗ ಯೋಚನೆ ಮಾಡ್ಬೇಕು, ಯಾಕೆ ಜನರು ಭಾಗವತವನ್ನ ತಮ್ಮ ಮನೆಗೆ ಬರ್ಮಾಡ್ಕೊಡೋದಿಲ್ಲ? ಭಾಗವತನ ನಾನು ಮುಂಚೆ ನೋಡಿದ್ದೀನಿ, ಭಾಗವತವನ್ನ ನಾವು ಕೊಂಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಭಾಗವತ ಸ್ವಯಂ ಭಗವಂತ ಸಾಹಿತ್ಯದ ರೂಪದಲ್ಲಿ ಭಗವಂತ ಭಾಗವತವಾಗಿ ಕಲಿಯುಗದಲ್ಲಿ ಪ್ರಕಟ ಆಗಿದ್ದಾನೆ.
ಭಗವಂತನನ್ನ ನಾವು ಕೊಂಡ್ಕೊಳ್ಳೋ ಅಷ್ಟು ಶ್ರೀಮಂತರಲ್ಲ ನಾವು. ಹಾಗಾಗಿ ಭಗವಂತನನ್ನ ಅಥವಾ ಭಾಗವತವನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಭಗವಂತನನ್ನ ನಾವು ಮನೆಗೆ ಬರ್ಮಾಡ್ಕೋಬಹುದು, ಪ್ರಾರ್ಥನೆ ಮಾಡ್ಬೋದಪ್ಪ ಭಗವಂತ, ನೀನು ಭಾಗವತ ರೂಪದಲ್ಲಿ ನಮ್ಮ ಮನೆಯಲ್ಲಿ ಬಂದು ನೆಲೆಸು. ಹ್ಮ್. ಹಾಗಾಗಿ ಪ್ರಶ್ನೆ, ಯಾಕೆ ಯಾರಾದ್ರೂ ಈ ಭಾಗವತವನ್ನ ತಮ್ಮ ಮನೆಗೆ ಬರ್ಮಾಡಿಸ್ಕೊಳ್ಳಲ್ಲ? ಹ್ಮ್. ಯಾಕಂದ್ರೆ ಎಲ್ಲಾ ಕಷ್ಟ ಕ್ಲೇಶಗಳಿಂದ ಹೊರಗಡೆ ಬರಕ್ಕಿರೋದು ಏಕೈಕ ಮಾರ್ಗ, ವಿಶೇಷವಾಗಿ ಕಲಿಯುಗದ ಜನರಿಗೆ. ಅದು ಸಂತೋಷವಾಗಿ ಶ್ರವಣ ಮಾಡುವಂತಹ ವಿಷಯ. ಏನು ಆಮ್, ತುಂಬಾ ಪಾಂಡಿತ್ಯ ಬೇಕಾಗಿಲ್ಲ. ಪ್ರಭುಪಾದರು ಅಷ್ಟು ಸುಲಭವಾಗಿ ಪ್ರಸ್ತುತಪಡಿಸಿದ್ದಾರೆ. ಹ್ಮ್. ನಾರದರು ತಮ್ಮ ಜೀವನದ ಅನುಭವದಿಂದ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಪರಿಹಾರ ಇದರಲ್ಲಿದೆ ಅನ್ನೋದನ್ನ ಕಂಡುಕೊಂಡ್ಬಿಟ್ರು. ಹ್ಮ್. ಏನು ಭಗವಂತನ ಅಲೌಕಿಕ ಲೀಲೆಗಳ ಶ್ರವಣ ಪ್ರಸಾರ ಇದೇ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ. ಭಗವದ್ಗೀತೆಯಲ್ಲಿ ನಾವು 4 ವರ್ಗದ ಆ ಸುಕೃತಿನಃ ಒಳ್ಳೆ ಜನರು, 4 ವರ್ಗದ ದುಷ್ಕೃತಿನಃ ಕೆಟ್ಟ ಜನರು, ಇದ್ರ ಬಗ್ಗೆ ನಾವು ಶ್ರವಣ ಮಾಡಿದೀವಿ. ಆ ಒಳ್ಳೆ ವರ್ಗದವರು ಭಗವಂತನನ್ನ ಅಧಿಕಾರವನ್ನ ಅವರು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರು ಯಾವಾಗ ಕಷ್ಟದಲ್ಲಿರ್ತಾರೋ, ಅರ್ಥಾರ್ಥಿ ಯಾವಾಗ ಅವರಿಗೆ ಹಣದ ಅವಶ್ಯಕತೆ ಇದೆಯೋ, ಆಮೇಲೆ ಜ್ಞಾನಿ ಯಾವಾಗ ಅವರು ಯಾರೋ ಜಿಜ್ಞಾಸೆಯನ್ನ ಹೊಂದಿದ್ದಾರೆ, ಜ್ಞಾನವನ್ನ ಪಡ್ಕೊಳ್ಳೋ ಜಿಜ್ಞಾಸೆ, ಮತ್ತೆ ಜ್ಞಾನಿ ಜ್ಞಾನವನ್ನು ಹೊಂದಿರೋರು. ಈ 4 ವರ್ಗದವರು ಸುಕೃತಿನಃ ಅವರು ಭಗವಂತನ ಆಶ್ರಯವನ್ನ ಸ್ವೀಕಾರ ಮಾಡ್ತಾರೆ. ಆದ್ರೆ ಈ ಭಗವಂತನ ಕುರಿತಾದ ಜ್ಞಾನ ಸುಕೃತಿನಃ ದುಷ್ಕೃತಿನಃ ಎಲ್ಲರಿಗೂ ಲಾಭವನ್ನು ಕೊಡುತ್ತೆ. ಬರೀ ಒಳ್ಳೆ ಜನರಿಗೆ ಮಾತ್ರ ಅಂತಲ್ಲ, ಯಾರು ಬೇಕಾದ್ರೂ ಇದನ್ನ ಶ್ರವಣ ಮಾಡಕ್ಕೆ ಒಪ್ಕೊಂಡ್ರೆ ಅದರಿಂದ ಅವ್ರಿಗೆ ಸಹಾಯ ಆಗುತ್ತೆ. ಹಾಗಾಗಿ ನಾರದರು ಹೇಳ್ತಾ ಇದ್ದಾರೆ, ನೀನು ಸಾಕಷ್ಟು ವೈದಿಕ ಜ್ಞಾನವನ್ನು ಪಡ್ಕೊಂಡಿದ್ಯಾ, ಅದರ ಆಧಾರದ ಮೇಲೆ ಭಗವಂತನ ಕುರಿತಾದ ಲೀಲೆಗಳನ್ನ ನೀನು ಬರಿ. ಈ ದುಷ್ಟರು ಕೂಡ ಪ್ರಪದ್ಯಂತೆ ನರಾಧಮಃ ಮಾಯಾಭರತ ಜ್ಞಾನ ಆಸುರಂ ಭಾವಂ ಆಶ್ರಿತಃ. ಯಾರು ಕಾಮ್ಯಕರ್ಮದಲ್ಲಿ ಸುಮ್ಮನೆ ಮುಳುಗಿದ್ದಾರೆ, ಹಾಗಾಗಿ ಅದರಿಂದ ಬರುವಂತ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮೊದಲನೇ ವರ್ಗದವರು, ಮೂಢರು ಅವರು. ಆಮೇಲೆ ಮೂಢ ಪ್ರಪದ್ಯಂತೆ ನರಾಧಮ ನರರಲ್ಲಿ ಅಧಮರು. ಮಾಯಾಪರತ ಜ್ಞಾನ, ತುಂಬಾ ಜ್ಞಾನವನ್ನು ಹೊಂದಿದ್ದಾರೆ, ಆದ್ರೆ ಅವ್ರ ಜ್ಞಾನವನ್ನ ಮಾಯ ಅಪಹರಿಸ್ಬಿಡ್ತಾಳೆ, ಅಂದ್ರೆ ತತ್ವಜ್ಞಾನಿಗಳು, ಕವಿಗಳು, ಈ ತರ. ಆಮೇಲೆ ಆಸುರಂ ಭಾವಂ ಆಶ್ರಿತಃ, ಅಸುರರು, ಅವ್ರಿಗೆ ಭಗವಂತನ ಹೆಸರನ್ನ ಕೇಳಿದ್ರೇನೆ ಅವ್ರಿಗೆ ಉರಿಯತ್ತೆ ಮೈಗೆಲ್ಲ. ಯಾವಾಗ್ಲೂ ಇವರು ಕಷ್ಟಗಳಲ್ಲೇ ಇರ್ತಾರೆ, ಯಾರು ಭಗವಂತ ಬೇಡ ಇವ್ರಿಗೆ. ಆದ್ರೆ ಎಲ್ಲಾ 8 ವರ್ಗದ ಜನರಿಗೂ ಕೂಡ ಭಾಗವತ ಇದೆ. ಯಾರೇ ಪ್ರಾಮಾಣಿಕ ಜೀವಿ, ತನ್ನ ಒಳಿತನ್ನ ಯಾರು ಬಯಸ್ತಾನೋ, ಮನಃಶಾಂತಿಯನ್ನ ಯಾರು ಬಯಸ್ತಾನೋ, ಅವನು ಭಾಗವತವನ್ನು ಓದ್ಲೇಬೇಕು. ಇವಾಗ ನಾವು ಯೋಚನೆ ಮಾಡ್ಬೇಕು, ನಮ್ಮ ಮನೆಗಳಲ್ಲಿ ಭಾಗವತ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದೀವಿ ನಾವು? ಯಾಕೆ ನಮ್ಗೆ ಭಗವಂತನ ಕೃಪೆ ಬೇಡವಾ? ಭಾಗವತ ಇರ್ಲೇಬೇಕು. ಮತ್ತೆ ಹೇಗೆ ನಾವು ದೇವಸ್ಥಾನವನ್ನ ಮುಚ್ಚಿಡಕ್ಕಾಗಲ್ಲ ಅಲ್ವಾ? ಇವಾಗ ಎಲ್ಲೋ ದೇವಸ್ಥಾನ ಇದೆ ಅಂದ್ರೆ ದೇವಸ್ಥಾನದ ಬಾಗ್ಲ ಹಾಕಿದ್ರೆ ಅವಾಗ ಏನ್ ಪ್ರಯೋಜನ ದೇವಸ್ಥಾನದ್ದು? ಅದೇ ರೀತಿ ಭಾಗವತವನ್ನ ತಂದು ಯಥಾರೂಪವಾಗಿ ನಮ್ಮ ಮನೆಯಲ್ಲಿ ಸುಮ್ಮನೆ ಇರಿಸಿದ್ರೆ ಅದು ಸೇವೆ ಆಗಲ್ಲ, ಭಾಗವತದ ಸೇವೆ ಆಗಲ್ಲ. ನಿತ್ಯಂ ಭಾಗವತ ಸೇವೆ ಅಂದ್ರೆ ಭಾಗವತ ಸೇವೆ ಯಾವ ಪೂಜೆ
ಪುನಸ್ಕಾರ ಅಲ್ಲ. ಅದು ಭಾಗವತ ಸೇವೆ ಅಂದ್ರೆ ಪ್ರತಿನಿತ್ಯ ಪುಸ್ತಕವನ್ನ ತೆಗೆದು ಓದ್ಬೇಕು, ಅದು ಭಾಗವತ ಸೇವೆ. ಸೊ ಯಾರು ಇದನ್ನ ಮಾಡ್ತಾರೋ ಅವರು ಖಂಡಿತವಾಗಿಯೂ ಅವರ ಆ, ಜೀವನದಲ್ಲಿ ಶಾಂತಿ, ನೆಮ್ಮದಿ, ಎಲ್ಲವನ್ನೂ ಅನುಭವಿಸ್ತಾರೆ. ಹ್ಮ್. ಯಾಕಂದ್ರೆ ಭಾಗವತ ಸ್ವಯಂ ಭಗವಂತ. ಇದರೊಂದಿಗೆ 5ನೇ ಅಧ್ಯಾಯ ಮುಗಿಯುತ್ತೆ. ಸೊ ನಾರದರು ವ್ಯಾಸದೇವರಿಗೆ ಭಾಗವತವನ್ನ ಪ್ರಸ್ತುತಪಡಿಸೋದಕ್ಕೆ ಉಪದೇಶವನ್ನ ನೀಡಿದ್ದಾರೆ. ಇವಾಗ ಇನ್ನಷ್ಟು ಸಂವಾದ ಅವರಿಬ್ಬರ ನಡುವೆ 6ನೇ ಅಧ್ಯಾಯದಲ್ಲಿ. ಶ್ಲೋಕ 1. ಸೂತ ಉವಾಚ ಏವಂ ನಿಶಮ್ಯ ಭಗವಾನ್ ದೇವರ್ಷೇರ್ಜನ್ಮ ಕರ್ಮ ಚ ಭೂಯ ಪಪ್ರಚ್ಛ ತಂ ಬ್ರಹ್ಮನ್ ವ್ಯಾಸ ಸತ್ಯವತೀ ಸುತಃ. ಸೂತ ಗೋಸ್ವಾಮಿಯರು ಹೇಳ್ತಾ ಇದ್ದಾರೆ, ಬ್ರಾಹ್ಮಣರೇ, ಹೀಗೆ ನಾರದರ ಜನ್ಮ ಮತ್ತೆ ಕರ್ಮಗಳ ಬಗ್ಗೆ ವ್ಯಾಸದೇವರು ಶ್ರವಣ ಮಾಡಿದ ಬಳಿಕ ಅವರು ಈ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು. ವ್ಯಾಸದೇವರಿಗೆ ನಾರದರ ಪರಿಪೂರ್ಣತೆಯ ಬಗ್ಗೆ ಇನ್ನಷ್ಟು ಜಿಜ್ಞಾಸೆ ಇತ್ತು. ಹಾಗಾಗಿ ಇನ್ನಷ್ಟು ತಿಳ್ಕೊಳ್ಳೋ ಆಸಕ್ತಿಯಿಂದ ಅವರು ಪ್ರಶ್ನೆ ಮಾಡ್ತಾರೆ. ಮತ್ತೆ ಈ ಅಧ್ಯಾಯದಲ್ಲಿ ನಾರದರು ಹೇಗೆ ಅವರು ಭಗವಂತನ ದರ್ಶನವನ್ನ ಸ್ವಲ್ಪ ಸಮಯದ ತನಕ ಅವರಿಗೆ ಭಗವಂತನ ದರ್ಶನ ಸಿಗುತ್ತೆ, ಹೇಗೆ ಅದು ಸಾಧ್ಯವಾಯಿತು ಅನ್ನೋದ್ರ ವಿಷಯವನ್ನ ಇಲ್ಲಿ ವರ್ಣನೆ ಮಾಡ್ತಾರೆ ಈ ಅಧ್ಯಾಯದಲ್ಲಿ. ಸೊ ಅಂದ್ರೆ ಇದು ಪರಿಪೂರ್ಣತೆ ಅನುಭವ. ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ವಿಜ್ಞಾನ ಮಾಡಿದ್ದ ಸಾಧನೆಯ ಪ್ರಕ್ರಿಯೆ ಫಲವನ್ನ ಅವರು ಪಡ್ಕೊಂಡ್ಬಿಡ್ತಾರೆ. ಇದೆಲ್ಲ ನಮಗೆ ಸಾಧಕರಿಗೆ ಕನಸು. ಒಂದು ದಿನ ನಾವು ಈ ಹಂತವನ್ನ ತಲುಪಬೇಕು, ಪರಿಪೂರ್ಣತೆಯನ್ನ ಪಡ್ಕೋಬೇಕು ಅನ್ನೋ ಒಂದು ಹಂಬಲ ಎಲ್ಲರಿಗೂ ಇರುತ್ತೆ. ಇದು ಸಾಧ್ಯ ಅನ್ನೋದನ್ನ ನಾವು ನಾರದರ ಜೀವನದಿಂದ ನೋಡ್ಬೋದು. ವ್ಯಾಸೋವಾಚ ಭಿಕ್ಷುಭಿರ್ವಿಪ್ರವಸಿತೆ ವಿಜ್ಞಾನಾದೇಷ್ಟ್ರಿಭಿಸ್ತವ ವರ್ತಮಾನೋ ವಯಸ್ಯಾದ್ಯೆ ತತ ಕಿಂ ಅಕರೋದ್ ಭವಾನ್. ವ್ಯಾಸದೇವರು ಕೇಳ್ತಾ ಇದಾರೆ, ಆ ಮಹಾಮುನಿಗಳು ನಿಮಗೆ ಆ ಎಲ್ಲಕ್ಕಿಂತ ಗೌಪ್ಯವಾದ ಜ್ಞಾನ, ಶುದ್ಧ ಭಕ್ತಿ ಸೇವೆಯ ಜ್ಞಾನವನ್ನ ಕೊಟ್ಟು ಅಲ್ಲಿಂದ ಹೊರಟ್ರು ಅಂದ್ರಲ್ಲ, ಅವರೆಲ್ಲ ಹೊರಟೋದ್ಮೇಲೆ ನೀವೇನ್ ಮಾಡಿದ್ರಿ? ವ್ಯಾಸದೇವರು ನಾರದರ ಶಿಷ್ಯ, ಹಾಗಾಗಿ ಸಹಜವಾದ ಒಂದು ಕುತೂಹಲ ಇತ್ತು ಅವ್ರಿಗೆ. ಏನ್ ಮಾಡಿದ್ರು ನನ್ನ ಗುರುಗಳು? ದೀಕ್ಷೆ ಆಯ್ತಲ್ವಾ, 4 ಭಕ್ತಿ ವೇದಾಂತಗಳಿಂದ ವ್ಯಾಸದೇವರ ದೀಕ್ಷೆ ಆಯ್ತು, ನಾರದರ ದೀಕ್ಷೆ ಆಯ್ತು. ಹಾಗಾಗಿ ಶಿಷ್ಯರಾಗಿ ವ್ಯಾಸದೇವರು ಕೇಳ್ತಾ ಇದ್ದಾರೆ, ನಿಮ್ಮ ದೀಕ್ಷೆ ಆದ್ಮೇಲೆ ನೀವೇನ್ ಮಾಡಿದ್ರಿ? ಯಾಕಂದ್ರೆ ತಮ್ಮ ಗುರುಗಳ ಹೆಜ್ಜೆ ಗುರುತುಗಳಲ್ಲಿ ಹೋಗೋದಿಕ್ಕೆ ಅವ್ರು ಇಚ್ಛೆ ಪಡ್ತಾ, ಯಾಕಂದ್ರೆ ಗುರುಗಳು ಪರಿಪೂರ್ಣತೆಯನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಏನ್ ಮಾಡಿದ್ರು? ಅದನ್ನೇ ನಾನು ಮಾಡಿದ್ರೆ ನಾನು ಪರಿಪೂರ್ಣತೆ ಪಡಿಬೋದು ಅನ್ನೋ ಉದ್ದೇಶದಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನ ಸದ್ಧರ್ಮ ಪೃಚ್ಛ ಅಂತ ಕರೀತಾರೆ ಅಂತ ಪ್ರಭುಪಾದರು ಇಲ್ಲಿ ಬರೀತಾ ಇದ್ದಾರೆ. ಇದೊಂದು ನಮ್ಮ ಪ್ರಗತಿಯ ಪಥದಲ್ಲಿ ಇದು ಬಹಳ ಮುಖ್ಯವಾದ ಅಂಶ ಅಂತ ಪ್ರಭುಪಾದರು ಬರೀತಾರೆ. ಅಂದ್ರೆ ನಾವು ಪ್ರಗತಿಯನ್ನ ಸಾಧಿಸಕ್ಕೆ ನಮ್ಮ ಗುರುಗಳಿಂದ ಈ ರೀತಿ ಪ್ರಶ್ನೆ ಮಾಡ್ಬೋದು. ನೀವು ಹೇಗೆ ದೀಕ್ಷೆ ಆದ್ಮೇಲೆ ಪ್ರಗತಿಯನ್ನ ಸಾಧಿಸಿದ್ರಿ? ನೀವು ಯಾವ ತರ ಜೀವನ ನಡೆಸಿದ್ರಿ? ಹೆಚ್ಚು ಕಡಿಮೆ ಅದನ್ನ ಗುರುಗಳು ತಮ್ಮ ಉಪನ್ಯಾಸಗಳಲ್ಲಿ ಹೇಳ್ತಾ ಇರ್ತಾರೆ, ಪುಸ್ತಕಗಳಲ್ಲಿ ಬರೆದಿರ್ತಾರೆ. ಆದ್ರೂ ನಮ್ಗೆ ಅಷ್ಟು ಅರ್ಥ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯ ಇಲ್ಲ ಅಂದ್ರೆ ಗುರುಗಳಲ್ಲಿ ಕೇಳಬಹುದು. ಸದ್ಧರ್ಮ ಪೃಚ್ಛ ಅಂತಾರೆ ಇದಕ್ಕೆ. ಶ್ಲೋಕ 3. ಸ್ವಾಯಂಭುವಕ್ಕಯ ವೃತ್ಯ ವರ್ತಿತಂ ತೇ ಪರಂಭಯಃ ಕಥಂ ಚೇದಂ ಉದಸ್ರಾಕ್ಷೀ ಕಾಲೇ ಪ್ರಾಪ್ತೆ ಕಲೇವರಂ. ಕೇಳ್ತಾ ಇದಾರೆ, ನೀವು ದೀಕ್ಷೆ ಆದ್ಮೇಲೆ ನಿಮ್ಮ ಜೀವನವನ್ನ ಹೇಗ್ ನಡೆಸಿದ್ರಿ? ಈ ದೇಹವನ್ನ ಹೇಗ್ ಪಡ್ಕೊಂಡ್ರಿ? ಹಳೆ ದೇಹವನ್ನ ತ್ಯಜಿಸಿ ಈ ದೇಹವನ್ನ ಹೇಗ್ ಪಡ್ಕೊಂಡ್ರಿ ಅಂದ್ರೆ ನಾರದ್ರು ಹೇಗಾದ್ರಿ ನೀವು? ಹಿಂದಿನ ಜನ್ಮದಲ್ಲಿ ನಾರದ್ರು ಸಾಮಾನ್ಯ ಕೆಲಸಗಾರನ ಮಗ, ಅವರು ಈ ರೀತಿಯಾದ ಆಧ್ಯಾತ್ಮಿಕ ಶಿತವನ್ನ ಹೇಗ್ ಪಡ್ಕೊಂಡ್ರು? ಇದು ಎಲ್ಲರ ಲಾಭಕ್ಕಾಗಿ ಬಹಿರಂಗ ಮಾಡುವ ಉದ್ದೇಶದಿಂದ ವ್ಯಾಸದೇವರು ಇದನ್ನ ಕೇಳ್ತಾ ಇದ್ದಾರೆ. ನಮ್ಮೆಲ್ಲರ ಲಾಭಕ್ಕಾಗಿ ಈ ಜ್ಞಾನ ಬಹಿರಂಗವಾಗ್ತಾ ಇದೆ ಇವಾಗ. ಶ್ಲೋಕ 4.
ಪ್ರಾಕ್ಕಲ್ಪ ವಿಷಯಾಂ ಏತಾಂ ಸ್ಮೃತಿಂ ತೇ ಮುನಿ ಸತ್ತಮ ನ ಹಿ ಏಷ ವ್ಯವಧಾತ್ ಕಾಲ ಏಷ ಸರ್ವ ನಿರಾಕೃತಿ. ಓ ಮಹಾಮುನಿಗಳೇ, ಸಮಯ ಕಾಲ ಎಲ್ಲವನ್ನು ನಾಶ ಮಾಡತ್ತೆ. ಆಗಿರುವಾಗ ನಿಮ್ಮ ಹಿಂದಿನ ಜನ್ಮದಲ್ಲಿ ಆಗಿರುವಂತಹ ವಿಷಯ ನಿಮ್ಮ ನೆನಪಿನಲ್ಲಿ ಹೇಗೆ ಇದೆ? ಕಾಲದಿಂದ ಹೇಗೆ ಅದು ನಾಶವಾಗಿಲ್ಲ? ಹೇಗೆ ನಾರದರು ಹೇಳ್ತಾ ಇದಾರೆ ತಮ್ಮ ಹಿಂದಿನ ಜನ್ಮದ ಬಗ್ಗೆ. ನಮ್ಗೆ ಗೊತ್ತಿಲ್ಲ ನಮ್ಮ ಹಿಂದಿನ ಜನ್ಮ ಏನು ಅಂತ. ಹ್ಮ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹ್ಮ್ ಆಧ್ಯಾತ್ಮಿಕ ಪ್ರಜ್ಞೆ ಅನ್ನೋದು ನಾಶವಾಗೋದಿಲ್ಲ. ಹ್ಮ್ ಹಾಗಾಗಿ ಹಿಂದಿನ ಕಲ್ಪದಲ್ಲಿ ನಾರದರು ಆ ಈ ಭೌತಿಕ ಶರೀರದಲ್ಲಿ ಇದ್ದಾಗ್ಲೂ ಕೂಡ ಆಧ್ಯಾತ್ಮಿಕ ಪ್ರಜ್ಞೆಯನ್ನ ಬೆಳೆಸ್ಕೊಂಡಿದ್ರು. ಅಂದ್ರೆ ಅವರು ಪರಿಪೂರ್ಣತೆಯನ್ನ ಪಡ್ಕೊಂಡಿದ್ರು, ಹಾಗಾಗಿ ಅದನ್ನ ಮರ್ತಿಲ್ಲ ಅವರು. ಪರಿಪೂರ್ಣತೆಯನ್ನ ಪಡ್ಕೊಂಡು ಇಲ್ದೇ ಇದ್ದೀರೆ ಮರ್ತಿರೋರು. ಹ್ಮ್ ಇವಾಗ ನಮಗೆ ಎರಡು ತರದ ಪ್ರಜ್ಞೆ ಇದೆ. ಒಂದು ಭೌತಿಕ ಪ್ರಜ್ಞೆ, ಇನ್ನೊಂದು ಆಧ್ಯಾತ್ಮಿಕ ಪ್ರಜ್ಞೆ. ಭೌತಿಕ ಪ್ರಜ್ಞೆ ದೇಹಕ್ಕೆ ಸಂಬಂಧಿತವಾದದ್ದು, ಕೆಳಮಟ್ಟದ್ದು, ನಾಶವಾಗಬಹುದಂಥದ್ದು, ಮತ್ತೆ ವಿಕೃತವಾದದ್ದು. ಅಂದ್ರೆ ನಮ್ಮ ನಿಜವಾದ ಪ್ರಜ್ಞೆ ಆಧ್ಯಾತ್ಮಿಕ ಪ್ರಜ್ಞೆ, ಅದರ ವಿಕೃತ ರೂಪ ಭೌತಿಕ ಪ್ರಜ್ಞೆ. ಆದ್ರೆ ಆ ಆಧ್ಯಾತ್ಮಿಕ ನೆಲೆಯಲ್ಲಿ ಸಿಗುವಂತ ಆಧ್ಯಾತ್ಮಿಕ ಪ್ರಜ್ಞೆ ಅದು ಚೇತನ ಆತ್ಮನಂತೆ, ಅದು ನಾಶವಾಗೋದಿಲ್ಲ. ಅಂದ್ರೆ ಪರಿಪೂರ್ಣತೆ ಸಿಕ್ಕಾಗ ನಾವು ಆಧ್ಯಾತ್ಮಿಕ ಪ್ರಜ್ಞೆಯನ್ನ ಪಡ್ಕೊಂಡಾಗ ಆಧ್ಯಾತ್ಮಿಕ ಪ್ರಜ್ಞೆ ನಾಶ ಆಗಲ್ಲ. ಪ್ರಭುಪಾದರು ಅದನ್ನು ಬರೀತಾ ಇದ್ದಾರೆ. ಅದು ಚೇತನ ಆತ್ಮ ತರ, ಅದು ಕೂಡ ಶಾಶ್ವತ. ನಾರದರು ಆ ಹಂತವನ್ನ ತಲುಪಿದ್ರು, ಹಾಗಾಗಿ ಅವರು ಆ ಆಧ್ಯಾತ್ಮಿಕ ಪ್ರಜ್ಞೆಯಿಂದಾಗಿ ಅವ್ರು ಹಿಂದಿನ ಜನ್ಮದಲ್ಲಿ ಏನಾಯ್ತು ಅನ್ನೋದನ್ನ ಮರ್ತಿಲ್ಲ. ಇನ್ನು ಕೆಲ ಸನ್ನಿವೇಶಗಳಲ್ಲಿ ಭಗವಂತ ಪರಿಪೂರ್ಣತೆಯನ್ನ ಪಡ್ಕೊಂಡಿಲ್ದೇ ಇರುವಂತ ಜೀವಿಗಳು ಕೂಡ ತಮ್ಮ ಹಿಂದಿನ ಜನ್ಮದ ನೆನಪನ್ನ ಕೊಡ್ತಾನೆ. ವಿಶೇಷವಾಗಿ ಭಾಗವತದಲ್ಲಿ ಭರತ ಮಹಾರಾಜ, ಆಮೇಲೆ ಅವನು ಒಂದು ಜಿಂಕೆ ಆಗ್ತಾನೆ, ಅದ್ರಲ್ಲೂ ಅವನಿಗೆ ಹಿಂದಿನ ಜನ್ಮ ಜ್ಞಾಪಕ ಇರುತ್ತೆ. ಆಮೇಲೆ ಜಡಭರ್ತ ಆಗ್ತಾನೆ, ಅದರಲ್ಲೂ ಜ್ಞಾಪಕ ಇರುತ್ತೆ. ಇದು ಭಗವಂತನ ವಿಶೇಷ ಕೃಪೆ ಅಂತ ಹೇಳ್ತಾರೆ ಆಚಾರ್ಯರು. ಯಾಕಂದ್ರೆ ಅವನಿಗೆ ಕೃಷ್ಣ ಪ್ರೇಮ ಬೇಕಾಗಿತ್ತು, ಆದ್ರೆ ಅವನು ಏನೋ ಒಂದ್ ಸ್ವಲ್ಪ ತಪ್ಪು ಮಾಡ್ಬಿಟ್ಟ. ಹಾಗಾಗಿ ಅವನಿಗೆ ಅದನ್ನ ನೆನಪಿನಲ್ಲಿ ಇಟ್ಟು ಅವನು ತಿದ್ಕೊಳ್ಳೋ ರೀತಿಯಲ್ಲಿ ಭಗವಂತ ಕೃಪೆ ತೋರ್ತಾನೆ. ಇನ್ನು ಸಾಮಾನ್ಯ ಜನರಿಗೂ ಕೂಡ ಕೆಲವೊಮ್ಮೆ ಹಿಂದಿನ ಜನ್ಮಗಳ ಜ್ಞಾಪಕ ಇರುತ್ತೆ. ಯಾರೋ ಒಂದು ಪ್ರಶ್ನೆ ಮಾಡಿದ್ರು ಯಾವಾಗ ಈ ಕ್ಲಾಸುಗಳೆಲ್ಲ ಇಲ್ಲಿ ಗೊತ್ತಿಲ್ಲ, ಯಾಕೆ ನಮ್ಗೆಲ್ಲ ಜ್ಞಾಪಕ ಇಲ್ಲ ಅಂತ. ಅದಕ್ಕೆ ಉತ್ತರ, ನಮ್ಮ ಹಲವಾರು ಕೋಟ್ಯಾಂತರ ಜನ್ಮಗಳಲ್ಲಿ ನಡೆದಿರೋ ಎಲ್ಲವನ್ನ ನಾವು ನೆನ್ಪಿಟ್ಕೊಂಡ್ರೆ ನಾವು ಸ್ವಸ್ಥ ಬುದ್ಧಿಯಿಂದ ಇರಕ್ ಆಗೋದಿಲ್ಲ, ಅಂದ್ರೆ ಹುಚ್ಚರಾಗಿ ಹೋಗ್ತೀವಿ. ಅಷ್ಟೊಂದು ವಿಚಾರಗಳು ಒಂದೇ ಸತಿ ತಲೆನಲ್ಲಿ ಓಡ್ತಾ ಇದ್ರೆ ಏನಾಗತ್ತೆ? ಹಾಗಾಗಿ ಭಗವಂತ ಕೃಪೆ ತೋರಿ ಈ ಜನ್ಮದ ವಿಷಯಗಳೇ ನಾವು ಮರ್ತೋಗ್ತೀವಿ. ಪ್ರಭುಪಾದರು ಭಗವದ್ಗೀತೆಯಲ್ಲಿ ಬರೀತಾರೆ. ನಿನ್ನೆ ಇದೇ ಸಮಯಕ್ಕೆ, ನಾನು ಇದೇ ಸಮಯ ಅಂದ್ರೆ ಓಕೆ, ಕ್ಲಾಸ್ ಟೈಮಲ್ಲಿ ಅಂದ್ರೆ ನಾವ್ ಹೇಳ್ತೀವಿ ಕ್ಲಾಸಲ್ಲಿ ಕೂತಿದ್ವಿ ಅಂತ. ಆದ್ರೆ ಬೇರೆ ಯಾವ್ದೋ ನಿನ್ನೆ 12 ಗಂಟೆಗೆ ಏನ್ ಮಾಡ್ತಾ ಇದ್ವಿ ಅಂದ್ರೆ ಹೇಳಕ್ ಗೊತ್ತಾಗಲ್ಲ ತಕ್ಷಣ. ಇನ್ನು ಹಿಂದಿನ ಜನ್ಮಗಳ ಬಗ್ಗೆ ಹೇಳೋದೇನಿದೆ. ಹಾಗಾಗಿ ಭಗವಂತ ನಮ್ಮ ಆ ಸ್ಮರಣ ಶಕ್ತಿಯನ್ನು ಸ್ವಲ್ಪ ಕಡಿಮೆ ಮಾಡ್ತಾನೆ, ನಮ್ಮ ಒಳ್ಳೇದಕ್ಕೋಸ್ಕರ. ನಾರದ ಉವಾಚ ಭಿಕ್ಷುಭಿರ್ವಿಪ್ರವಸಿತೆ ವಿಜ್ಞಾನಾದೇಷ್ಟೃಭಿರ್ಮಮ ವರ್ತಮಾನೋ ವಯಸ್ಯಾದ್ಯೇ ತತ ಏತದ್ ಅಕಾರಶಂ. ಇವಾಗ ಹೇಳ್ತಾ ಇದಾರೆ, ಮಹಾಮುನಿಗಳು ನನಗೆ ಜ್ಞಾನವನ್ನು ಕೊಟ್ಟು ಅಲ್ಲಿಂದ ಹೊರಟಾದ್ಮೇಲೆ ನಾನು ಬೇರೆ ಜಾಗಗಳಿಗೆ ಹೊರಟೆ. ಅಂದ್ರೆ ನನ್ನ ಪ್ರಯಾಣವನ್ನು ಪ್ರಾರಂಭ ಮಾಡಿದೆ. ಸೊ 5 ವರ್ಷ ಬಾಲಕರಾಗಿದ್ರು ಅವರು, ಆದ್ರೂ ಕೂಡ ಅವರ ಜೀವನ ಸಾಕಷ್ಟು ಬದಲಾವಣೆ ಆಗೋಯ್ತು. ಪ್ರಭುಪಾದರು ಇಲ್ಲಿ ಬರೀತಾರೆ, ಇದು ಬಹಳ ಮುಖ್ಯವಾದ ಅಂಶ. ದೀಕ್ಷೆ ಆದ್ಮೇಲೆ ಅಧಿಕೃತ ಆಧ್ಯಾತ್ಮಿಕ ಗುರುಗಳಿಂದ ದೀಕ್ಷೆ ಆಗಿದ್ರೆ ಕಣ್ಣಿಗೆ ಕಾಣುವಂತಹ ಬದಲಾವಣೆಯನ್ನ ಅನುಭವಿಸ್ಬೇಕಂತೆ ಭಕ್ತ, ದೀಕ್ಷೆ ಆದ ತಕ್ಷಣ. ಸೊ ಇದು ಮುಖ್ಯ. ನಾವು ಎಷ್ಟರ ಮಟ್ಟಿಗೆ ನಾವು ಶರಣಾಗತರಾದ್ವಿ, ಯಾವ ಭಾವದಲ್ಲಿ, ಮನೋಭಾವದಲ್ಲಿ ನಾವು ದೀಕ್ಷೆಯನ್ನ ತಗೊಂಡ್ವಿ ಅನ್ನೋದು ಮುಖ್ಯ. ಯಾರು ನಿಜವಾಗಿಯೂ ದೀಕ್ಷೆಯನ್ನ ತಗೊಂಡ್ರು, ದೀಕ್ಷೆ ಅಂದ್ರೆ ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣೆ.
ಯಾರು ತಮ್ಮನ್ನ ತಾವು ಗುರುಗಳ ಪಾದ ಪದ್ಮಗಳಲ್ಲಿ ನಿಜವಾಗಿಯೂ ಇರಿಸ್ಕೊಂಡ್ರು ದೀಕ್ಷೆಯ ಸಮಯದಲ್ಲಿ, ನಿಜವಾಗ್ಲೂ ಇರಿಸ್ಕೊಳ್ಳೋದು ಅಂದ್ರೆ ಸಂಪೂರ್ಣವಾಗಿ ಶರಣಾಗತರಾಗೋದು. ಶರಣಾಗತರಾಗೋದು ಅಂದ್ರೆ ನಮ್ಮ ಸ್ವಾತಂತ್ರ್ಯವನ್ನು ತ್ಯಜಿಸೋದು. ಯಾರು ಈ ರೀತಿ ಗುರುಗಳಿಗೆ ಶರಣಾಗತರಾಗಿರ್ತಾರೋ ಖಂಡಿತವಾಗಿ ಅವರು ಬಹಳ ಬೇಗನೆ ಸಾಕಷ್ಟು ಬದಲಾವಣೆಯನ್ನ ತಮ್ಮ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಅನುಭವಿಸ್ತಾರೆ. ಹ್ಮ್. ಬಹಳ ಕ್ಷಿಪ್ರ ಬದಲಾವಣೆ ಅಂತ, ಬಹಳ ಬೇಗ ಏನೋ ಬದಲಾವಣೆಯನ್ನ ಅನುಭವಿಸ್ತಾರೆ ಅಂತ ಬರಿತಾ ಇದ್ದಾರೆ ಪ್ರಭುಪಾದ. ಸೊ ಆದ್ರೆ ಅದು ಈ ದೀಕ್ಷೆಯನ್ನ ಯಾವ ರೀತಿಯಲ್ಲಿ ನಾವು ಸ್ವೀಕಾರ ಮಾಡಿದೀವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ. ಶ್ಲೋಕ 6. ಏಕಾತ್ಮಜಾ ಮೇ ಜನನಿ ಯೋಷಿನ್ ಮೂಢ ಚ ಕಿಂಕರಿ ಮಯ್ಯಾತ್ಮಜೇನನ್ಯಗತೌ ಚಕ್ರೇ ಸ್ನೇಹಾನುಬಂಧನಂ. ಇವಾಗ ಏನಾಯ್ತು ಅದಾದ್ಮೇಲೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ನಾರದ್ರು. ಹಿಂದಿನ ಜನ್ಮದಲ್ಲಿ ನಾನು ನನ್ನ ತಾಯಿಯ ಏಕೈಕ ಪುತ್ರನಾಗಿದ್ದೆ, ಅವಳು ಒಬ್ಳು ಸಾಮಾನ್ಯ ಸ್ತ್ರೀ ಆಗಿದ್ಲು, ಮತ್ತೆ ಮನೆಗಳಲ್ಲಿ ಕೆಲಸ ಮಾಡುವಂತ ಸ್ತ್ರೀ ಆಗಿದ್ಲು. ನಾನು ಒಬ್ಬನೇ ಅವಳ ಮಗನಾಗಿದ್ರಿಂದ ಬೇರೆ ಯಾರು ಮಕ್ಕಳು ಇರ್ಲಿಲ್ಲ ಅವಳಿಗೆ. ನನ್ನ ರಕ್ಷಣೆಯನ್ನ ಅವಳು ಬಯಸ್ತಾ ಇದ್ಲು. ಮತ್ತೆ ನನ್ನ ಅಕ್ಕರೆಯಿಂದ ಬಂಧಿಸಿಬಿಟ್ಟಿದ್ಲು ಪ್ರೀತಿಯಿಂದ. ಒಬ್ಬನೇ ಮಗ. ಸಹಜವಾದದ್ದು. ಶಾಶ್ವತಂತ್ರಾನ ಕಲ್ಪಾಸೀತ್ ಯೋಗಕ್ಷೇಮಂ ಮಮೇಚ್ಛತಿ ಈಶಸ್ಯ ಹಿ ವಶೇ ಲೋಕೋ ಯೋಷಾ ದಾರುಮಯೀ ಯಥಾ. ಅವಳು ನನ್ನ ಪಾಲನೆಯನ್ನ ಚೆನ್ನಾಗಿ ಮಾಡೋ ಒಂದು ಇಚ್ಛೆಯನ್ನ ಹೊಂದಿದ್ಲು, ಆದ್ರೆ ಅವಳು ಸ್ವತಂತ್ರಳಾಗಿರ್ಲಿಲ್ಲ. ಹಾಗಾಗಿ ಅವಳು ಏನನ್ನು ನನಗೋಸ್ಕರ ಮಾಡಕ್ ಆಗ್ಲಿಲ್ಲ. ಯಾಕೆ ಸ್ವತಂತ್ರಳಾಗಿರ್ಲಿಲ್ಲ? ಯಾಕಂದ್ರೆ ಇಡೀ ಜಗತ್ತು ಭಗವಂತನ ಪರಮಪ್ರಭುವಿನ ಸಂಪೂರ್ಣ ನಿಯಂತ್ರಣದಲ್ಲಿದೆ. ಹಾಗಾಗಿ ನಾವೆಲ್ಲರೂ ಒಂದು ಗೊಂಬೆ ಇದ್ದಂತೆ. ಆ ಗೊಂಬೆಯನ್ನ ಆಡ್ಸೋನ್ ಕೈನಲ್ಲಿ ಇರುವಂತ ಗೊಂಬೆ ಇದ್ದಂತೆ ನಾವೆಲ್ಲರೂ ಭಗವಂತನ ಕೈಯಲ್ಲಿ. ಯಾಕಂದ್ರೆ ಪರಮಪ್ರಭುವೇ ಸಂಪೂರ್ಣ ನಿಯಂತ್ರಕ. ಇದನ್ನ ನಾವು ನೆನ್ಪಿಟ್ಕೋಬೇಕು. ನಾವು ಅಜ್ಞಾನದಲ್ಲಿ ಅನ್ಕೋತಾ ಇದೀವಿ ನಾನೇ ಮಾಡ್ತಾ ಇದ್ದೀನಿ, ನನ್ನ ನಿಯಂತ್ರಣದಲ್ಲಿದೆ. ಇಲ್ಲ, ನಾವ್ಯಾರು ಸ್ವತಂತ್ರರಲ್ಲ. ಸ್ವತಂತ್ರರಾಗಿದ್ದೀವಿ ಅಂತ ನಮ್ಮ ಭ್ರಮೆ ಅಷ್ಟೇ, ನಾವು ಸ್ವತಂತ್ರರಾಗಿಲ್ಲ. ನಾವು ಸಾಮಾನ್ಯ ಜೀವಿಗಳು ಕಾಲದ ನಿಯಂತ್ರಣದಲ್ಲಿದ್ದಾರೆ. ಅಂದ್ರೆ ಕರ್ಮ ಫಲದ ಪ್ರಕಾರ ಅವರ ಜೀವನ ನಡೀತಾ ಇದೆ. ಅವ್ರಿಗೆ ಒಂದು ಚೂರು, 1 ಸೆಂಟಿಮೀಟರ್ ಈ ಕಡೆ ಆ ಕಡೆ ಹೋಗಕ್ಕೆ ಅವ್ರಿಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಭಕ್ತರು ಭಗವಂತನ ನಿಯಂತ್ರಣದಲ್ಲಿದ್ದಾರೆ, ನೇರ ನಿಯಂತ್ರಣದಲ್ಲಿದ್ದಾರೆ. ಭಕ್ತರಲ್ಲದೆ ಇರೋರು ಭಗವಂತನ ಶಕ್ತಿಗಳ ನಿಯಂತ್ರಣದಲ್ಲಿದ್ದಾರೆ, ಮಾಯಾ ದೇವಿಯ ನಿಯಂತ್ರಣದಲ್ಲಿದ್ದಾರೆ. ಹಾಗಾಗಿ ಯಾರು ಸ್ವತಂತ್ರರಲ್ಲ. ಸ್ವತಂತ್ರನು ಒಬ್ಬನೇ ಭಗವಂತ. ಅವನ ಶಕ್ತಿಗಳು ಕೂಡ ಅವನ ಮೇಲೆ ಅವಲಂಬಿತವಾಗಿದೆ. ಮಯಾದಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಭಗವಂತ ಹೇಳ್ತಾನೆ. ಪ್ರಕೃತಿ ನನ್ನ ಅಧೀನದಲ್ಲಿದ್ದಾಳೆ. ಯಾರೂ ಸ್ವತಂತ್ರರಲ್ಲ. ಸ್ವತಂತ್ರನು ಅಂದ್ರೆ ಸ್ವರಾಟ್ ಪೂರ್ಣ ಸ್ವತಂತ್ರನು ಭಗವಂತ ಅಷ್ಟೇ. ಇದ್ರಲ್ಲಿ ಹೇಳ್ತಾ ಇದ್ರೆ ಅವಳು ಪಾಪ ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಷ್ಟಪಟ್ಟಿದ್ಲು, ಆದ್ರೆ ಅವಳ ಕೈನಲ್ಲಿ ಏನೂ ಇರ್ಲಿಲ್ಲ. ಆಂ ಚ ತದ್ ಬ್ರಹ್ಮ ಕುಲೇ ಊಷಿವಾಂಸ್ತದುಪೇಕ್ಷಯ ದಿಗ್ದೇಶ ಕಾಲಾವ್ಯುತ್ಪನ್ನೋ ಬಾಲಕ ಪಂಚಹಾಯನಃ. ನಾನು 5 ವರ್ಷದ ಬಾಲಕನಾಗಿದ್ದೆ. ಆ ಬ್ರಾಹ್ಮಣರ ಒಂದು ಶಾಲೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೆ. ನನ್ನ ತಾಯಿಯ ಅಕ್ಕರೆ ಮೇಲೆ ನಾನು ಅವಲಂಬಿತನಾಗಿದ್ದೆ. ಮತ್ತೆ ಪರದೇಶಗಳ ಯಾವ ಅನುಭವ ನನಗಿರ್ಲಿಲ್ಲ. ಏಕದಾ ನಿರ್ಗತಾಂ ಗೇಹ ದುಹಂತೀಂ ನಿಶಿಗಾಂ ಪತಿ ಸರ್ಪೋದಶತ್ ಪದ ಸ್ಪೃಷ್ಟ ಕೃಪಣಾಂ ಕಾಲಚೋದಿತ. 5 ವರ್ಷದ ಬಾಲಕ ಹೇಳ್ತಾ ಇದ್ದಾನೆ, ಒಮ್ಮೆ ನನ್ನ ತಾಯಿ ರಾತ್ರಿಯ ಸಮಯದಲ್ಲಿ ಹಸು ಹಾಲು ಕರಿಯಕ್ಕೆ ಹೋಗ್ತಾ ಇದ್ಲು. ಆ ಸಮಯದಲ್ಲಿ ಅವಳನ್ನ ಒಂದು ಸರ್ಪ ಕಚ್ಬಿಡ್ತು. ಯಾಕೆ ಕಚ್ತು? ಪರಮ ಕಾಲದ ಪ್ರಭಾವದಡಿಯಲ್ಲಿ ಒಂದು ಸರ್ಪ ಅವಳ ಕಾಲನ್ನು ಕಚ್ಚಿತು. ಭಾವಾರ್ಥದಲ್ಲಿ ಪ್ರಭುಪಾದರು ಒಂದು ಬಹಳ ಬಹಳ ಗಂಭೀರವಾದ ವಿಷಯವನ್ನು ಬರೀತಾ ಇದ್ದಾರೆ. ಯಾರಾದ್ರೂ ಪ್ರಾಮಾಣಿಕ ಜೀವಿಗಳಿದ್ರೆ ಭಗವಂತ ಅಂತವ್ರನ್ನ ತನ್ನ ಕಡೆ ಕರ್ಕೊಳಕ್ಕೆ, ಹೇಳ್ಕೊಳಕ್ಕೆ ಈ ತರ ಸನ್ನಿವೇಶ ಸೃಷ್ಟಿ ಮಾಡ್ತಾನೆ.
ಎಲ್ಲರಿಗೂ ಅಲ್ಲ ಇದು, ಬಹಳ ವಿಶೇಷವಾದ ಜೀವಿಗಳಿಗೆ, ನಾರದರಂತರ ಮಹಾಜೀವಿಗಳು. ಪ್ರಭುಪಾದರು ಇದಕ್ಕೆ ಮುಂದೆ ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಬ್ರಹ್ಮ ಹೇಳ್ತಾರೆ, ತತ್ತೇನು ಕಂಪಾಂ ಸುಸಮೀಕ್ಷಮಾಣೋ ಮುಂಜಾನ ಏವಾತ್ಮ ಕೃತಂ ವಿಪಾಕಂ. ಹ್ಮ್ ಹ್ಮ್ ಸೊ ಯಾರಿಗೋ ಭಗವಂತ ಬೇಕು ಅಂತ ಬಹಳ ಪ್ರಾಮಾಣಿಕತೆಯಿಂದ ಇಚ್ಛೆ ಪಡ್ತಾ ಇದ್ದಾರೆ, ಆದ್ರೆ ಅದೇ ಸಮಯದಲ್ಲಿ ಭೌತಿಕವಾಗಿ ಮುಳುಗೋಗಿದ್ದಾರೆ, ಭೌತಿಕವಾದ ಯಾವುದೋ ವಿಷಯಗಳಿಂದ ಆಸಕ್ತರಾಗೋಗಿದ್ದಾರೆ, ಅಂಟ್ಕೊಂಡ್ ಬಿಟ್ಟಿದ್ದಾರೆ. ಅವಾಗ ಭಗವಂತ ಅದನ್ನ ಕಿತ್ಕೊಂಡ್ ಬಿಡ್ತಾನೆ. ಹ್ಮ್ ಆದ್ರೆ ನಾವು ಅದಕ್ಕೆ ಅಂಟ್ಕೊಂಡಿಲ್ಲ ಅಂದ್ರೆ ಭಗವಂತ ಕಿತ್ಕೊಳ್ಳಲ್ಲ. ಉದಾಹರಣೆಗೆ ಪ್ರಭುಪಾದರು ತಮ್ಮ ಬಿಸ್ನೆಸ್ ಇತ್ತು, ಪ್ರಭುಪಾದರದು ಕೆಮಿಕಲ್ ಬಿಸ್ನೆಸ್, ಫಾರ್ಮಸಿ ಬಿಸ್ನೆಸ್. ಅದನ್ನ ಯಶಸ್ವಿ ಮಾಡ್ಬೇಕು ಅಂತ ಬಹಳ ಆಸಕ್ತರಾಗಿದ್ರು ಪ್ರಭುಪಾದರು. ಕೃಷ್ಣ ಏನ್ ಮಾಡ್ತಾನೆ, ಅಯ್ಯೋ ನಿನ್ಗೆ ಇದಕ್ಕಿಂತ ಮುಖ್ಯವಾದ ಕೆಲಸ ಇದೆಯಪ್ಪ, ಇಲ್ಯಾಕೆ ಸಿಕ್ಕಾಕೊಂಡಿದ್ಯಾ? ಪ್ರಭುಪಾದರು ಕೇಳಲಿಲ್ಲ. ಸೊ ಹಾಗಾಗಿ ಕೃಷ್ಣ ಆ ಅವ್ರ ಬಿಸ್ನೆಸ್ ಫೇಲ್ ಆಗತ್ತೆ ಒಂದ್ಸತಿ, ಮತ್ತೆ ಪ್ರಯತ್ನ ಮಾಡ್ತಾರೆ, ಮತ್ತೆ ಪ್ರಯತ್ನ ಮಾಡ್ತಾರೆ, ಮತ್ತೆ ಪ್ರಯತ್ನ ಮಾಡ್ತಾರೆ. ಹೀಗೆ ಆಗಿ ಆಗಿ ಕೊನೆಗೆ ಎಲ್ಲವೂ ಕಳ್ಕೊಳ್ಳೋ ಹಂತಕ್ಕೆ ಬಂದ್ಬಿಡ್ತಾರೆ ಪ್ರಭುಪಾದ್. ಆಮೇಲೆ ಅವರು ತಮ್ಮ ಆ ಮನೆ ಮಠವನ್ನ ಬಿಟ್ಟು ಬೃಂದಾವನಕ್ಕೆ ಹೋದಾಗ ಹೇಳ್ತಾರೆ, ಓ ಕೃಷ್ಣ ನನ್ನ ಎಲ್ಲವನ್ನ ತಗೊಂಡ್ಬಿಟ್ಟ. ಯಾಕೆ? ನಾನು ಹೀಗೆ ನನ್ನ ಜೀವನವನ್ನ ಅವನ ಸೇವೆಯಲ್ಲಿ ಸಮರ್ಪಿಸ್ಬೇಕಾಗಿತ್ತು. ಆಮೇಲೆ ನಮ್ಗೆ ಗೊತ್ತಾಗತ್ತೆ ಮಹತ್ ಕಾರ್ಯ ಮಾಡ್ಬೇಕಾಯ್ತು ಪ್ರಭುಪಾದ್ರ. ಹಾಗಾಗಿ ಭಗವಂತ ಹಾಗೆ ಮಾಡ್ದ. ಹಾಗಾಗಿ ಎಲ್ಲರಿಗೂ ಆಗೋದಿಲ್ಲ ಇದು, ಯೋಚನೆ ಮಾಡ್ಬೇಡಿ, ಭಯ ಪಟ್ಕೋಬೇಡಿ. ಅಂದ್ರೆ ನಮ್ಗೆ ಇನ್ನೇನು ಬೇಡಲೇ ಬೇಡ ನನ್ ಜೀವನದಲ್ಲಿ, ಕೃಷ್ಣ ಒಬ್ಬನೇ, ಕೃಷ್ಣ ಬೇಕು ನನ್ಗೆ ಈ ಜೀವನದಲ್ಲಿ, ಇನ್ನೇನು ಬೇಡ ನನ್ಗೆ ಅಂತ ಒಂದು ಹಠ ಇಟ್ಕೊಂಡಿದ್ರೆ ನಾವು, ನಮ್ಗವಾಗ ನಾವ್ ಏನ್ ಬೇಕಾದ್ರೆ ಕಳ್ಕೊಳಕ್ಕೂ ಕೂಡ ಸಿದ್ಧರಾಗಿರ್ತೀವಿ. ಕೃಷ್ಣನನ್ನ ಪಡ್ಕೊಳಕ್ಕೆ ಏನ್ ಬೇಕಾದ್ರೆ ಕಳ್ಕೊಳಕ್ ಸಿದ್ಧರಾಗಿರ್ತೀವಿ. ಅಂತವ್ರಿಗೆ ಇದು ದೊಡ್ಡ ಆಘಾತ ಅಂತ ಅನ್ಸಲ್ಲ, ಶಾಕ್ ಆಗಲ್ಲ. ಓ ಹೌದು, ಸರಿ, ಇದು ಇದ್ದಿದ್ರೆ ನಾನು ಇನ್ನೂ ಅದಕ್ಕೆ ಅಂಟ್ಕೊಂಡಿರ್ತಾ ಇದ್ದೆ, ಕೃಷ್ಣ ಸಿಗ್ತಾ ಇರ್ಲಿಲ್ಲ, ಹಾಗಾಗಿ ಕೃಷ್ಣ ಅದನ್ನ ತಗೊಂಡ್ಬಿಟ್ಟ, ಆಯ್ತು, ತೊಂದ್ರೆ ಇಲ್ಲ. ಇಲ್ಲಿ ಪ್ರಭುಪಾದ್ರ ಭಾವಾರ್ಥದಲ್ಲಿ ಬರೀತಾರೆ, ಆ ಪಾಪ ಬಡಪಾಯಿ, ಅವನನ್ನ ತಾಯಿ ಇದ್ದದ್ದೇ ಒಬ್ಳೆ ತಾಯಿ, ಅವಳೇ ಅವನನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ಲು. ಮತ್ತೆ ಪರಮ ಇಚ್ಛೆಯಿಂದ ಆ ತಾಯಿಯನ್ನು ಕೂಡ ಕಳ್ಕೊಂಡ್ಬಿಟ್ಟ ಅವನು. ಏನಾಯ್ತು ಅವಾಗ? ಸಂಪೂರ್ಣವಾಗಿ ಭಗವಂತನ ಕೃಪೆಗೆ ಅವನು ಪಾತ್ರನಾಗೋದ. ಬೇರೆ ಮಾರ್ಗ ಇಲ್ಲ ಅವನಿಗೆ, ಭಗವಂತನ ಮೇಲೆ ಆಶ್ರಿತನಾಗ್ಲೇ ಬೇಕಾಯ್ತು. ಅವಾಗ ಇನ್ಯಾರು ಇಲ್ವೇ ಇಲ್ವಲ್ಲ. ಈ ಕಾರಣಕ್ಕಾಗಿ ಭಗವಂತ ಅಂತಹ ವಿಶೇಷ ಭಕ್ತರ ಜೀವನದಲ್ಲಿ ಅವರು ಅಂಟ್ಕೊಂಡಿರುವಂತ ವಿಷಯವನ್ನ ಕಿತ್ಕೊಂಡ್ ಬಿಡ್ತಾನೆ. ಬೇರೆ ಯಾರು ಇಲ್ದೆ ಅಂತ ಜೀವಿ ಕೊನೆಗೆ ಭಗವಂತನಿಗೆ ಶರಣಾಗತನಾಗ್ತಾನೆ ಸಂಪೂರ್ಣವಾಗಿ. ಮತ್ತೆ ಹೇಳ್ತಾ ಇದೀನಿ, ಎಲ್ಲರೂ ಭಯ ಪಡೋ ಅವಶ್ಯಕತೆ ಇಲ್ಲ, ಎಲ್ಲರ ಜೀವನದಲ್ಲಿ ಆಗಲ್ಲ ಇದು. ಶ್ಲೋಕ 10. ತದಾ ತದ್ದಹಂ ಈಶಸ್ಯ ಭಕ್ತಾನಾಂ ಸಂ ಅಭೀಪ್ಸತಃ ಅನುಗ್ರಹಂ ಮನ್ಯಮಾನಃ ಪ್ರಾತಿಷ್ಠಂ ದಿಶಮುತ್ತರಾಂ. ನೋಡಿ, ಇಲ್ಲಿ ನಾರದ್ರು ಹೇಳ್ತಾ ಇದಾರೆ, 5 ವರ್ಷದ ಬಾಲಕ ಹೇಳ್ತಾ ಇದ್ದಾನೆ, ನಾನು ಇದನ್ನ ಭಗವಂತನ ವಿಶೇಷ ಕೃಪೆಯಾಗಿ ಪರಿಗಣಿಸಿದೆ. ಯಾಕೆಂದ್ರೆ ಭಗವಂತ ಯಾವಾಗ್ಲೂ ತನ್ನ ಭಕ್ತರ ಮಂಗಳವನ್ನೇ ಬಯಸ್ತಾನೆ. ಯಾವಾಗ್ಲೂ ಭಕ್ತರಿಗೆ ಅನುಗ್ರಹಿಸ್ತಾನೆ ಭಗವಂತ. 5 ವರ್ಷದ ಬಾಲಕ ಈ ಮನೋಭಾವದಲ್ಲಿ ಅವನು ಅದು ಭಗವಂತನ ವಿಶೇಷ ಕೃಪೆ ಅಂತ ಪರಿಗಣಿಸಿ ಉತ್ತರ ದಿಕ್ಕಿನಲ್ಲಿ ಹೊರಟ್ಬಿಟ್ಟ. ಉತ್ತರ ದಿಕ್ಕು ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ಹಿಮಾಲಯ. ಬಹಳ ಮುಖ್ಯವಾದ ವಿಷಯವನ್ನು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಬಹಳ ಗೌಪ್ಯವಾದ ಭಕ್ತರು, ಬಹಳ ಭಗವಂತನ ಗೌಪ್ಯವಾದ ಭಕ್ತರು ಅಂದ್ರೆ ಬಹಳ ನಿಕಟ ಭಕ್ತರು, ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಭಗವಂತನ ಅನುಗ್ರಹವನ್ನೇ ನೋಡ್ತಾರೆ. ಅಂದ್ರೆ ಜೀವನದಲ್ಲಿ ಏನಾದ್ರೂ ಕೂಡ ಅದು ಭಗವಂತನ ಅನುಗ್ರಹ. ಸಾಮಾನ್ಯ ದೃಷ್ಟಿಯಿಂದ ಅದು ಬಹಳ ಕಠಿಣವಾದ ಪರಿಸ್ಥಿತಿ ಇರ್ಬೋದು ಅಥವಾ ವಿಚಿತ್ರವಾದ ಪರಿಸ್ಥಿತಿ ಇರ್ಬೋದು, ಅದನ್ನ ಇಂತಹ ವಿಶೇಷವಾದ ಭಕ್ತ ಇದು ಭಗವಂತನ ವಿಶೇಷ ಕೃಪೆ ಅಂತ ಪರಿಗಣಿಸ್ತಾನೆ. ಭೌತಿಕ ಸಮೃದ್ಧಿ ಒಂಥರ ಜ್ವರ, ಭವ ರೋಗ,
ಹ್ಮ್ ಮತ್ತೆ ನಮ್ಮ ಜೀವನದಲ್ಲಿ ನಾವು ಈ ಜ್ವರವನ್ನ ಕಡಿಮೆ ಮಾಡ್ಬೇಕು. ಹ್ಮ್ ಆದ್ರೆ ನಾವೇ ಕಡಿಮೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂದಾಗ ಭಗವಂತ ಅದನ್ನ ಮಾಡ್ಬಿಡ್ತಾನೆ. ಮತ್ತೆ ಕ್ರಮೇಣವಾಗಿ ಹಂತ ಹಂತವಾಗಿ ನಾವು ನಮ್ಮ ಆಧ್ಯಾತ್ಮಿಕ ಆರೋಗ್ಯವನ್ನ ವಾಪಸ್ ಪಡ್ಕೋತೀವಿ. ಅಂದ್ರೆ ಈ ಭೌತಿಕ ಸಮೃದ್ಧಿ ಅನ್ನೋದು ಒಬ್ಬ ವ್ಯಕ್ತಿಯನ್ನ ಅಂಧಕಾರದಲ್ಲಿ ಮುಳುಗಿಸ್ಬಿಡುತ್ತೆ. ಅವಾಗ ಆಧ್ಯಾತ್ಮಿಕ ಅನಾರೋಗ್ಯ, ಅದು ಅನಾರೋಗ್ಯದ ಪರಿಸ್ಥಿತಿ. ಪ್ರಭುಪಾದರು ಇನ್ನೆಲ್ಲ ಹೇಳಿದ್ರು, ಯಾರು ಬೆಳಗ್ಗಿನ ಜಾವ ಬೇಗ ಮಂಗಳಾರತಿಗೆ ಹೇಳೋದಿಲ್ವೋ ಅವರು ಅನಾರೋಗ್ಯ ಸ್ಥಿತಿಯಲ್ಲಿದ್ದಾರೆ, ಆಧ್ಯಾತ್ಮಿಕವಾಗಿ ಅನಾರೋಗ್ಯ ಸ್ಥಿತಿ. ಹ್ಮ್ ಸೊ ಇದು ನೋಡಿ, ಇದು ಪ್ರತಿಯೊಂದು ಏನೇನಾಗುತ್ತೋ ಜೀವನದಲ್ಲಿ ಎಲ್ಲವೂ ಕೂಡ ಭಗವಂತನ ಕೃಪೆ ಆ ಅಂತ ಭಕ್ತ ಪರಿಗಣಿಸ್ತಾನೆ. ಸಾಮಾನ್ಯ ಭಕ್ತರು ಈ ರೀತಿ ನೋಡೋದು ಕಷ್ಟ. ಭಗವಂತನಲ್ಲಿ ಸಂಪೂರ್ಣವಾದ ಶ್ರದ್ಧೆಯನ್ನ ಹೊಂದಿರುವಂತ ಭಕ್ತರು ಈ ರೀತಿ ನೋಡ್ತಾರೆ ಜೀವನವನ್ನು. ಈ ರೀತಿಯಾಗಿ ನೋಡೋದನ್ನ ನಾವು ಕಲಿಬೇಕು. ಹ್ಮ್. ಸಾಮಾನ್ಯವಾಗಿ ಭಕ್ತರು ತಮ್ಮ ಜೀವನದಲ್ಲಿ ಏನಾದ್ರು ಕಷ್ಟ ಬಂದ್ರೆ ಎರಡು ತರ ಯೋಚನೆ ಮಾಡ್ತಾರೆ. ಒಂದು, ನನಗೆ ಇನ್ನೂ ಹೆಚ್ಚು ಕಷ್ಟ ಬರ್ಬೇಕಾಯ್ತು, ಭಗವಂತನ ಕೃಪೆ, ಅವನು ನನ್ನ ಮೇಲೆ ಕೃಪೆ ತೋರಿ ಇಷ್ಟು ಕೊಟ್ಟಿದ್ದಾನೆ ನನಗೆ. ಒಂದು. ಎರಡನೇದು, ಹ್ಮ್ ಎರಡನೇದು ಹ್ಮ್ ಭಗವಂತ ನೇರವಾಗಿ ತನ್ನ ವಿಶೇಷ ಕೃಪೆಯನ್ನೇ ನನಗೆ ದಯಪಾಲಿಸ್ಬಿಟ್ಟಿದ್ದಾನೆ. ಹ್ಮ್ ನಾನು ಯಾವುದಕ್ಕೂ ಅಂಟ್ಕೊಂಡಿದ್ದೀನಿ, ಅದರಿಂದ ನನ್ನನ್ನ ಹೊರಗಡೆ ಎಳಿತಾ ಇದ್ದಾನೆ. ಇಲ್ಲ ಅಂದ್ರೆ ನನ್ನಲ್ಲಿ ಏನೋ ದುರ್ಗುಣ ಇದೆ, ಅದನ್ನ ತೆಗೆದುಹಾಕಕ್ಕೆ ಭಗವಂತ ಹೀಗ್ ಮಾಡ್ತಾ ಇದ್ದಾನೆ. ಹ್ಮ್ ಭಕ್ತ ಅಂತೂ ಅದರಲ್ಲಿ ಏನೋ ಅಡಗಿರುವಂತಹ ಒಳ ವಿಷಯವನ್ನ ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಹ್ಮ್ ಇದು ಬಹಳ ಮುಖ್ಯ. ಮತ್ತೆ ಭಗವಂತನ ಕೃಪೆಯಿಂದ ಆ ಜ್ವರ, ನಮ್ಮ ಭವರೋಗ ಅದು ಕಡಿಮೆ ಆಗತ್ತೆ ಈ ರೀತಿಯಾದ ಪರಿಸ್ಥಿತಿಗಳಲ್ಲಿ. ಹ್ಮ್ ಹ್ಮ್ ಅರೆ ಸಾಮಾನ್ಯ ಜನರು ಇದನ್ನ ತಪ್ಪು ತಿಳ್ಕೊತಾರೆ. ಓ, ಇದೇನಿದು ಭಗವಂತನ, ನೀವು ಭಕ್ತಿಯನ್ನ ಮಾಡ್ತಾ ಇದ್ರಿ, ನಿಮ್ಗೆ ಇಷ್ಟೊಂದು ಸಮಸ್ಯೆ ಬರ್ತಾ ಇದೆಯಲ್ಲ, ಮತ್ತೆ ನಾವ್ಯಾಕೆ ಭಕ್ತಿ ಮಾಡ್ಬೇಕು? ಹ್ಮ್ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಇದು ನಮ್ಮ ಆಧ್ಯಾತ್ಮಿಕ ಆರೋಗ್ಯವನ್ನ ವಾಪಸ್ ಕೊಡೋ ಉದ್ದೇಶದಿಂದ ಭಗವಂತ ಆ ರೀತಿ ಮಾಡ್ತಾನೆ. ನಮ್ಮ ಆಧ್ಯಾತ್ಮಿಕ ಅನಾರೋಗ್ಯ ಹೆಚ್ಚಾಗ್ಬಿಟ್ಟಿದೆ, ಭೌತಿಕವಾಗಿ ಬಹಳ ಮುಳುಗೋಗ್ಬಿಟ್ಟಿದೀವಿ. ಆದ್ರ ಜೊತೆಗೆ ನಾವು ಭಗವಂತನನ್ನ ಪಡ್ಕೋಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿದೀವಿ ಅನ್ನೋದನ್ನ ನೋಡಿ ಭಗವಂತ ಆ ಜ್ವರವನ್ನ ಕಡಿಮೆ ಮಾಡಿಸೋದಿಕ್ಕೆ ಈ ತರ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ಬೋದು. ಕೆಲವೊಮ್ಮೆ ನಮ್ಮ ಕರ್ಮಫಲದಲ್ಲೇ ಅಂತಹ ಸನ್ನಿವೇಶ ಇರುತ್ತೆ, ಅದನ್ನ ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಹೆಚ್ಚಾಗೋ ರೀತಿಯಲ್ಲಿ ನಾವು ಕಂಡ್ಕೊಳ್ಳಕ್ಕೆ ಭಗವಂತ ಸಹಾಯ ಮಾಡ್ತಾನೆ. ಅರೆ ಇವೆಲ್ಲ ಗೌಪ್ಯವಾದ ವಿಷಯಗಳು, ಇದನ್ನ ಸಾಮಾನ್ಯ ಜನರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಸಾಮಾನ್ಯ ಜನರು ಭಗವಂತನ ಹತ್ರ ಬರೋದು ಏನಕ್ಕೆ? ವ್ಯಾಪಾರಕ್ಕೋಸ್ಕರ. ಹ್ಮ್ ಅರೆ ಭಕ್ತಿ ಸೇವೆ ಮಾಡ್ತಾ ಇರೋರು ಭಗವಂತನ ಜೊತೆ ವ್ಯಾಪಾರ ಮಾಡಬಾರ್ದು. ಭಗವಂತ, ನಾನು ಬಂದೆ, ನಾನು ನಿನಗಿದ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ಗಿದ್ ಕೊಡು, ಹಾಗೆ ಮಾಡಬಾರ್ದು. ಹ್ಮ್ ಇದು ಬಹಳ ಮುಖ್ಯ. ಹ್ಮ್ ಶ್ಲೋಕ 11. ಸ್ಫೀಟಾನ್ ಜನಪದಾಂಸ್ತತ್ರ ಪುರಗ್ರಾಮವ್ರಜಾಕರಾನ್ ಖೇಟಖರ್ವಟವಾಟೀಶ್ಚ ವನಾನ್ಯುಪವನಾನಿ ಚ. ಇವಾಗ ನಾರದ್ರು ಹೇಳ್ತಾರೆ, ನಾನು ಅಲ್ಲಿಂದ ಹೊರಟೆ, ಉತ್ತರ ದಿಕ್ಕಿನಲ್ಲಿ ಹೊರಟೆ, ಸಾಕಷ್ಟು ನಗರಗಳು, ಹಳ್ಳಿಗಳು, ಕೃಷಿ ಸಮುದಾಯಗಳು, ಗಣಿಗಳು,
ಆ ಹ್ಮ್ ಹ್ಮ್ ಉದ್ಯಾನವನಗಳು ಇತ್ಯಾದಿ ಕಾಡುಗಳು ಇದರ ಮೂಲಕ ಎಲ್ಲ ನಾನು ಸಾಗಿದೆ. ಅಂದ್ರೆ ಏನು, ಆ, ಇದೆಲ್ಲ ಭೌತಿಕ ಅಭಿವೃದ್ಧಿಯ ಸ್ಥಳಗಳು. ಕೃಷಿ, ಗಣಿಗಳು, ಆ, ಕಾರ್ಖಾನೆಗಳು, ಉದ್ಯಾನವನಗಳು, ಆ, ಯಾವುದೋ ಒಂಥರದ ಭೌತಿಕ ಚಟುವಟಿಕೆಯನ್ನ ಸೂಚನೆ ಮಾಡ್ತಾ ಇದೆ. ಹ್ಮ್ ಹ್ಮ್ ಅರೆ ನಾರದ್ರು ಯಾವ್ದ್ರಿಂದಾನೂ ಆಕರ್ಷಿತರಾಗ್ಲಿಲ್ಲ. ಹ್ಮ್ ಅವ್ರು ಇದೆಲ್ಲದರ ಮೂಲಕನೂ ಹೋದ್ರು, ಆದ್ರೆ ಅವರ ಗಮನ ಈ ಕಡೆ ಆ ಕಡೆ ಹರಿಲಿಲ್ಲ. ಅವರ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಯ ವ್ಯರ್ಥ ಮಾಡಲಿಲ್ಲ. ಅವರ ಗುರಿ ಒಂದೇ ಒಂದಿತ್ತು, ಆಧ್ಯಾತ್ಮಿಕದ ಪರಿಪೂರ್ಣತೆ. ಅವರು ಅದರ ಬಗ್ಗೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ದಿಕ್ಕಿನಲ್ಲಿ ನಡ್ಕೊಂಡು ಹೊಟ್ಟೋಗ್ಬಿಟ್ರು. ಹ್ಮ್ ಇವತ್ತು ನಾವು ತಿಳ್ಕೊಬೇಕು, ಇವತ್ತು ಕೂಡ ಇವೆಲ್ಲ ಇವೆ, ಎಲ್ಲಾ ಭೌತಿಕ ಅಭಿವೃದ್ಧಿಯ ಕಾರ್ಯಗಳು ನಡೀತಾ ಇವೆ. ನಾವು ಇದು ಯಾವ್ದ್ರಲ್ಲೂ ಸಿಕ್ಕಾಕೋಬಾರ್ದು. ಹ್ಮ್ ಆಗಿನ ಕಾಲದಲ್ಲಿ ಇರೋ ಚಟುವಟಿಕೆಗಳು ಇವಾಗ್ಲೂ ನಡೀತಾ ಇವೆ. ಇಲ್ಲಿ ಕಾರ್ಖಾನೆ ಇರ್ಲಿಲ್ಲ, ಕಾರ್ಖಾನೆ ಇವಾಗಿದೆ, ಅಷ್ಟೇ ವ್ಯತ್ಯಾಸ. ಮಿಕ್ಕಿದೆಲ್ಲ ಅದೇ ವಿಷಯಗಳು. ಅರೆ ನಾರಾದ್ರೂ ಎಲ್ಲೂ ಸಿಕ್ಕಾಕೊಳ್ಳಿಲ್ಲ. ಓ, ನಾನು ಇವೆಲ್ಲ ನೋಡೇ ಇರಲಿಲ್ಲ, 5 ವರ್ಷದ ಬಾಲಕ. ಸರಿ, ಯಾವುದೋ ಒಂದು ಹೊಸ ನಗರಕ್ಕೆ ಪ್ರವೇಶ ಮಾಡ್ತಾರೆ. ಓ, ಇದೆಷ್ಟು ಚೆನ್ನಾಗಿದೆ, ನಾನು ಇಲ್ಲೇ ಇರಬಹುದಲ್ವಾ ಅನ್ನೋ ವಿಷಯದಲ್ಲಿ ಸಿಕ್ಕಾಕೊಳ್ಳಿಲ್ಲ ನಾರಾದ್ರು. ಅವರ ಮನಸ್ಸು ದೃಢವಾಗಿತ್ತು, ನಾನು ಭಗವಂತನನ್ನ ಪಡ್ಕೋಬೇಕು ಅಂತ. ಹಾಗಾಗಿ ಇಂತಹ ಆ, ಜಾಗಗಳ ಮೂಲಕ ಸಾಗಿದ್ರು ಕೂಡ ಅವರು ಅದರಿಂದ ವಿಚಲಿತರಾಗ್ಲಿಲ್ಲ. ನಮಗೆ ಬಹಳ ಮುಖ್ಯವಾದ ಪಾಠ ಇದು. ಹೇಳ್ತಾ ಇದಾರೆ, ಆ ಪರ್ವತಗಳ ಮೂಲಕ ನಾನು ಸಾಗಿದೆ. ಅಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ ಇವೆಲ್ಲಗಳ ಆ, ಬೇಕಾದಷ್ಟು ಆ, ಆ, ಗಣಿಗಳಿದ್ವು, ಅಥವಾ ಅದು ಬೇಕಾದಷ್ಟು ಚಿನ್ನ, ಬೆಳ್ಳಿ ಎಲ್ಲ ಸಿಗುವಂತ ಜಾಗಗಳ ಮೂಲಕ ಹೋದೆ. ಆ, ಸಾಕಷ್ಟು ಸುಂದರವಾದ ನೀರಿರುವಂತಹ ಜಾಗ, ಸುಂದರವಾದ ಕಮಲಗಳು ಇರುವಂತಹ ಜಾಗ, ಸ್ವರ್ಗವಾಸಿಗಳಿಗೆ ಸೂಕ್ತವಾಗಿರುವಂತಹ ಜಾಗಗಳ ಮೂಲಕನೂ ನಾನು ಹೋದೆ. ಆದ್ರೆ ಅದರಿಂದಲೂ ಆಕರ್ಷಿತರಾಗ್ಲಿಲ್ಲ. ಒಂದ್ ಕಡೆ ಆರ್ಥಿಕ ಅಭಿವೃದ್ಧಿ, ಇನ್ನೊಂದ್ ಕಡೆ ನಿಸರ್ಗ, ಯಾವ್ದ್ರಿಂದನೂ ಆಕರ್ಷಿತರಾಗ್ಲಿಲ್ಲ ನಾನದು. ಹ್ಮ್ ಹ್ಮ್ ಆಮೇಲೆ ಕಾಡುಗಳ ಮೂಲಕ, ಕಠಿಣವಾದ ಪ್ರದೇಶ, ಭಯ ಹುಟ್ಟಿಸುವಂತ ಪ್ರದೇಶ, ಆ, ದಟ್ಟವಾದ ಆ, ಅರಣ್ಯಗಳು, ಎಲ್ಲಾ ತರಹದ ಕ್ರೂರ ಪ್ರಾಣಿಗಳಿರುವಂತ ಜಾಗ. ಸೊ ಭಯದಿಂದಲೂ ಅವರು ಮಾರ್ಗವನ್ನ ಬಿಡ್ಲಿಲ್ಲ. ಆರ್ಥಿಕ ಅಭಿವೃದ್ಧಿ, ನಿಸರ್ಗ, ಮತ್ತೆ ಭಯ, ಯಾವುದೂ ಅವರನ್ನ ತಡೆಯಕ್ಕಾಗ್ಲಿಲ್ಲ. ಹ್ಮ್ ಶ್ಲೋಕ 14. ಹ್ಮ್ ಹೀಗೆ ಪ್ರಯಾಣ ಮಾಡ್ತಾ ನಾನು ಬಹಳ ಸುಸ್ತಾಯ್ತು ನನಗೆ, ದೈಹಿಕವಾಗಿ, ಮಾನಸಿಕವಾಗಿ. ಮತ್ತೆ ನಾನು ಹಸಿದ್ಕೊಂಡಿದ್ದೆ, ಮತ್ತೆ ಬಾಯಾರಿಕೆನೂ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಆಮ್, ಆ, ಕೆರೆಯನ್ನು ನೋಡಿದೆ. ನದಿ ಹತ್ರ ಒಂದು ನೀರಿನ ಆ, ಜಲಾಶಯ ಇತ್ತು. ಅಲ್ಲಿ ನಾನು ಸ್ನಾನ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ನೀರನ್ನ ಕುಡ್ದೆ. ನೀರನ್ನ ಸಂಪರ್ಕ ಮಾಡಿ ನನ್ನ ಸ್ವಲ್ಪ ಸುಸ್ತು ಸ್ವಲ್ಪ ಕಡಿಮೆ ಆಯಿತು. ಇದು ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸುವಂತಹ ವಿಷಯ ಪ್ರಯಾಣದಲ್ಲಿ. ತಸ್ಮಿನ್ನಿರ್ಮನುಜೇರಣ್ಯೇ ಪಿಪ್ಪಲೋಪಸ್ಥ ಆಶ್ರಿತಃ ಆತ್ಮನಾತ್ಮಾನಂ ಆತ್ಮಸ್ಥಂ ಯಥಾ ಶ್ರುತಂ ಅಚಿಂತಯಂ. ಇವಾಗ ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಒಂದು ಅಶ್ವತ್ಥ ವೃಕ್ಷದ ಕೆಳಗಡೆ ನಾನು ನನ್ನ ಹೃದಯದೊಳಗೆ ಸ್ಥಿತನಾಗಿರುವಂತಹ ಪರಮಾತ್ಮನ ಮೇಲೆ ಧ್ಯಾನವನ್ನ ಮಾಡಕ್ಕೆ ಶುರು ಮಾಡಿದೆ. ಹೇಗೆ? ನನ್ನ ಬುದ್ಧಿಯನ್ನು ಉಪಯೋಗಿಸಿ ಆ ಮುಕ್ತಾತ್ಮರು ನನಗೆ ಕಲಿಸಿದ್ದಂತಹ ಮಾರ್ಗವನ್ನ ಅನುಸರಿಸಿ ನಾನು ಧ್ಯಾನದಲ್ಲಿ ಕೂತ್ಕೊಂಡೆ. ಪ್ರಭುಪಾದರು ಇಲ್ಲಿ ಬರಿತಾ ಇದ್ದಾರೆ, ಒಬ್ಬ ವ್ಯಕ್ತಿ ತನಗೆ ಮನಸ್ಸಿಗೆ ಬಂದಂಗೆ ಧ್ಯಾನವನ್ನು ಮಾಡಬಾರ್ದು. ಈಗಿನ ಕಾಲದಲ್ಲಿ ನಾವು ಎಷ್ಟೊಂದು ಜನ ಆ, ಧ್ಯಾನ ಯೋಗ ಕ್ಲಾಸ್ಗೆ ಹೋಗ್ತಾ ಇದೀನಿ, ಧ್ಯಾನ ಮಾಡಿಸ್ತಾರೆ ಅಂತಾರೆ. ಏನ್ ಧ್ಯಾನ? ಮನಸ್ಸಿಗೆ ಬಂದಂತ ಧ್ಯಾನ ಅದು ಶಾಸ್ತ್ರಗಳ ಆಧಾರದ ಮೇಲೆ ಇರಬೇಕು. ಹ್ಮ್ ಅಧಿಕೃತ ಆಧ್ಯಾತ್ಮಿಕ ಗುರುಗಳು, ಪರಂಪರೆಯಲ್ಲಿ ಬಂದಿರುವಂತ ಗುರುಗಳಿಂದ ನಾವು ಮಾಧ್ಯಮವನ್ನು ಸ್ವೀಕಾರ ಮಾಡಬೇಕು, ವಿಧಾನವನ್ನ.
ಪರಮಾತ್ಮನ ಮೇಲೆ ಧ್ಯಾನ ಮಾಡಬೇಕು ಅಂದ್ರೆ ಅದು ಕೂಡ ಧ್ಯಾನ ಯೋಗ ಅನ್ನೋ ಪ್ರಕ್ರಿಯೆ ಇದೆ. ಅದರಲ್ಲೂ ನಿರ್ದಿಷ್ಟವಾದ ನಿಯಮಗಳು, ನಿಬಂಧನೆಗಳು ಎಲ್ಲ ಇವೆ. ಸುಮ್ಮನೆ ಯಾವ್ದೋ ಯೋಗ ಕ್ಲಾಸ್ಗೆ ಹೋಗಿ ನಾವು ಧ್ಯಾನ ಮಾಡೋಕ್ಕಾಗಲ್ಲ. ಅರೆ ನಮಗಿವೆಲ್ಲ ಬೇಡ, ಈ ಧ್ಯಾನ ಬೇಡ. ಭಕ್ತ ನಿಜವಾದ ಧ್ಯಾನದ ಪರಿಪೂರ್ಣತೆ ಹಂತಕ್ಕೆ ಬಂದ್ಬಿಡ್ತಾನೆ. ಯಾಕೆ? ಅವನಿಗೆ ಭಗವಂತನ ಮೇಲೆ ಪ್ರೀತಿ ಇದೆ. ಸಹಜವಾಗಿ ಅವನು ಯಾವಾಗಲೂ ಭಗವಂತನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಅವನೇನು ಕೂತ್ಕೊಂಡು ಧ್ಯಾನಸ್ಥನಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗಲೂ ಭಗವಂತನ ಬಗ್ಗೆ ಯೋಚನೆ ಮಾಡೋದು ಸಮಾಧಿ. ಹ್ಮ್ ನಾರದ ಜೀವನದಲ್ಲಿ ಏನ್ ಮಾಡಿದ್ರು ಅವರು? ಅಧಿಕೃತ ಆಧ್ಯಾತ್ಮಿಕ ಗುರುಗಳು ಅವರ ಅವರನ್ನ ಪ್ರಾಮಾಣಿಕತೆಯಿಂದ ಅವರ ಸೇವೆ ಮಾಡಿದ್ರು. ಅವರು ಕೃಪೆಯನ್ನ ಕೊಟ್ರು, ಮಾರ್ಗವನ್ನ ತೋರಿಸಿದ್ರು. ಇವರು ಅದನ್ನ ಪಾಲನೆ ಮಾಡಿ ಅದನ್ನ ಫಾಲೋ ಮಾಡ್ತಾರೆ. ಇವರು ಪರಿಪೂರ್ಣತೆಯನ್ನ ಪಡ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿಗೆ ನಿಲ್ಲಿಸ್ತೀನಿ. ಸೋಮವಾರ ಮತ್ತೆ ಇದನ್ನ ಓದಿ ಆಮೇಲೆ ಮುಂದಿನ ಶ್ಲೋಕಗಳಲ್ಲಿ ಇನ್ನು ಏನಾಯ್ತು ಅನ್ನೋ ವಿಷಯ ಬರುತ್ತೆ. ಸೊ ಅದನ್ನ ಸೋಮವಾರ ಚರ್ಚೆ ಮಾಡೋಣ. ಯಾರಿಗಾರು ಏನಾದ್ರು ಪ್ರಶ್ನೆ ಏನಾರು ಇದೆಯಾ? ಹಾ, ಪೂರ್ವ ಜನ್ಮದಲ್ಲಿ ನಾವು ಸ್ವಲ್ಪ ಭಕ್ತಿ ಮಾಡಿ ಇದಿರ್ತೀವಿ, ಅದು ಈಗ ಕಂಟಿನ್ಯೂ ಆಗ್ತಾ ಇದೆ. ಅದು ಚಿಕ್ಕ ವಯಸ್ಸಿನಿಂದ ಯಾಕೆ ಅದು ಸ್ವಲ್ಪನೂ ನೆನ್ಪು ಬರಲ್ಲ? ಅದು ನಮ್ಗೆ ಆ ಕಾನ್ಶಿಯಸ್ ಯಾಕೆ ಇರಲ್ಲ? ಇಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ್ವಿ ಅಂತ ಏನು ಗ್ಯಾರಂಟಿ ಇಲ್ಲ. ಮಾಡಿದ್ರು ಮಾಡಿರ್ಬೋದು, ಇಲ್ಲ ಅಂದ್ರೂ ಇಲ್ಲ. ಓಕೆ, ಮಾಡಿದ್ರು ನಮ್ಗೆ ಜ್ಞಾಪಕ ಬರಲ್ಲ. ಆ ಅದು ಹೇಳದ್ನಲ್ಲ ನಾನು, ಭಗವಂತ ಅದು ಬರೀ ವಿಶೇಷ ಜೀವಿಗಳಿಗೆ ಅನುಗ್ರಹವನ್ನು ನೀಡ್ತಾನೆ, ಎಲ್ಲರಿಗೂ ಇಲ್ಲ. ಅದು ನಾವು ಸಾಮಾನ್ಯ ಜೀವಿಗಳು, ಹಾಗಾಗಿ ನಮ್ಗೆ ನೆನಪು ಬರಲ್ಲ. ಏನಾದ್ರು? ಓಕೆ, ಸರಿ, ಹಾಗಾದ್ರೆ ಇಲ್ಲಿಗೆ ಮುಗಿಸೋಣ. ಸೋಮವಾರ ಮತ್ತೆ ಸಿಗೋಣ ಭಗವಂತನ ಇಚ್ಛೆ. श्रीमद् भागवतम की जय, जगत गुरु शिल प्रभुपाद की जय। वांछा कल्पतरुभ्यश्च कृपा सिन्धुभ्यो च पतितानां पावनेभ्यो वैष्णवेभ्यो नमो नमः। कोटि वैष्णव की जय, सुंदर गौरव उत्तम की जय। हरे कृष्णा। हरे कृष्ण।